ಫಸ್ಟ್ ಟೈಮ್ ಸೀರಿಯಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ನಾನು ಸಿನಿಮಾ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ. ವಿಠಲ್ ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದ್ರೆ ಮಾಡ್ತೀಯ. ಆ್ಯಕ್ಚುಲಿ ಅವರು ಒಂದು ಮನೆ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಕಾಲ್ ಮಾಡಿದೆ ನನಗೆ. ಲೊಕೇಶನ್ ಒಂದು ಮನೆ ಬೇಕು ಅಂತ. ಯಾಕಪ್ಪಾಜಿ ಏನಕ್ಕೆ ಅಂತ ಕೇಳಿದೆ. ಈ ಥರ ಒಂದು ನಿನಗಾಗಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀವಿ. ಅದಕ್ಕೊಂದು ಮನೆ ಬೇಕಾಗಿತ್ತು ಅಂತಂದರು. ಹೌದಾ ಅಂತ ನಾನು ಫೋಟೋಸು ವೀಡಿಯೋಸ್ ಎಲ್ಲ ಕಳಿಸ್ದೆ. ಅದು ಅವ್ರಿಗೆ ಓಕೆ ಆಗಿಲ್ಲ. ಅಲ್ಲಪ್ಪಾಜಿ ಇಷ್ಟೊಂದು ಸಿನಿಮಾ ಮಾಡ್ತಾಯಿದ್ಯಾ, ಸೀರಿಯಲ್ ಮಾಡ್ತಾಯಿದ್ಯಾ, ನನಗೊಂದು ಕ್ಯಾರೆಕ್ಟರ್ ಕೊಟ್ಟಿಲ್ವಲ್ಲಪ್ಪಾಜಿ ಅಂದೆ. ಆಮೇಲೆ ಒಂದೇ ನಿಮಿಷ ತಡಿ ಡೈರೆಕ್ಟ್ರ್ ಕೇಳ್ತೀನಿ ಅಂದರು. ಆ್ಯಕ್ಚುಲಿ ಡೈರೆಕ್ಟ್ರಿಗೂ ನಮ್ಗೆ ಪರಿಚಯ ಇತ್ತು ಮುಂಚೆನೇ. ಅವ್ರ ಜಿಮ್ಮಲ್ಲಿ ನಾನು ಹೋಗ್ತಾ ಇದ್ದೆ, ಜಿಮ್ ಪಾರ್ಟ್ನರ್ಸ್. ಮತ್ತು ಇನ್ನೊಂದು ದಿನ ಕ್ಯಾಮ್ರಾಮನ್ನು ಸಿಕ್ಕಿದ್ರು, ನೋಡಿ ಹಿಂಗಾಗಿದೆ ಅಂತ. ಆಮೇಲೆ ಕೇಳಿದೆ ಅವರು ವಿಠಲ್ ಸರ್ನ, ಏನು ಸರ್ ಈ ಥರ ಒಂದು ಕೊಟ್ಟಿಲ್ಲ, 4 ವರ್ಷದಿಂದ ಹೇಳ್ತಾನೆ ಇದ್ದೀರಾ ಕೊಡ್ತೀನಿ ಅಂತ ಕಾಗೆ ಆಡಿಸ್ತಾ ಇದ್ದೀರಾ ಅಂತ. ಆಯ್ತು ಅಪ್ಪಾಜಿ ಒಂದು ಕೆಲಸ ಮಾಡು, ಇಲ್ಲೇ ಬಂದ್ಬಿಡು ಲೊಕೇಶನ್ಗೆ, ನಮ್ಮದು ಮಾಪ್ ಶೂಟ್ ನಡೀತಾ ಇದೆ, ಅಲ್ಲಿ ಬಂದ್ಬಿಡಿ ಅಂದರು. ನಾನು ಡೈರೆಕ್ಟಾಗಿ ಹೋದೆ. ಇವ್ರದ್ದೇ ಶೂಟಿಂಗ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಹೋಗಿದ್ದಷ್ಟೇ. ಪೃಥ್ವಿ ಸರ್ ಇದ್ದರು. ಶೂಟ್ ಆಗ್ತೀನಾ ಸರ್ ಅಂತ ಅವ್ರು ಕೇಳಿದ್ರು. ಹಾಕ್ತಾರೆ ಒಂದ್ಸರಿ ಡೈಲಾಗ್ ಕೊಟ್ಟು ನೋಡಿ ಅಂದರು. ಡೈಲಾಗ್ ಕೊಟ್ಟೆ, ಅಲ್ಲೇ ಮಾಡಿದೆ, ಓಕೆ ಆಯಿತು. ಸರ್ ನನ್ನ ಕ್ಯಾರೆಕ್ಟರ್ ಟೈಗರ್ ಅಂತೇಳಿ ನಮ್ಮ ಮೇಡಮ್ನ ಬಾಡಿಗಾರ್ಡಾಗಿ ಮಾಡ್ತಾಯಿದ್ದೀನಿ. ಆದರೆ ಇದುವರೆಗೂ ಕಾಪಾಡಿಲ್ಲ. ಅದೇ ನೋಡೋಣ ಮುಂದಕ್ಕೆ ಡೈರೆಕ್ಟ್ರ್ ಯಾವಾಗ ಕಾಪಾಡೋಕ್ಕೆ ಸೀನ್ ಕೊಡ್ತಾರೋ. ನಾನು ಸೆಟ್ಗೆ ಹೋದಾಗೆಲ್ಲ ಮೇಡಮ್ ಬೈತಾ ಇರ್ತಾರೆ, ಒಂದ್ಸರಿನೂ ಕಾಪಾಡಿಲ್ಲ ಅಂತ. ಸರ್ ದಯವಿಟ್ಟು ಮೇಡಮ್ನ ಕಾಪಾಡೋಕೆ ಒಂದು ಸೀನ್ ಕೊಡಿ. ನಮ್ಮ ಮೇಡಮ್ ರೇಗಿಸ್ತಾನೆ ಇರ್ತಾರೆ, ಇದುವರೆಗೂ ಕಾಪಾಡಿಲ್ಲ ಸರ್, ದಯವಿಟ್ಟು ಒಂದು ಸೀನ್ ಕೊಟ್ಬಿಡಿ ಕಾಪಾಡೋದು. ಹಂಗಿದ್ರೆ ಬೇಡ ಬಿಡಿ ಸರ್, ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ಹೌದು ಸರ್, 100%. ನಾನು ಹೋದಾಗ ಕೇಳಿದೆ ಹಂಗೆ ವಿಠಲ್ ಸರ್ನ, ಏನು ಸರ್ ಹಿಂಗೆ ಖರ್ಚು ಮಾಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ನಾವೆಲ್ಲ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ ಪ್ಲೇಸೇ ಮಾಡ್ತಾ ಇದ್ದಾರೆ. ಎಲ್ಲ ರೆಸಾರ್ಟು, ಒಳ್ಳೊಳ್ಳೆ ರೆಸಾರ್ಟು, ಒಳ್ಳೊಳ್ಳೆ ಮನೆಗಳು. ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದು ಅಲ್ಲೇ ಮಾಡ್ತಾ ಇದ್ದಾರೆ. ಒಂದು ಲೊಕೇಶನ್ನು ಒಂದು ಮೋರ್ ದೆನ್ 1.5 ಲಕ್ಷ 2 ಲಕ್ಷ ಇತ್ತು. ನಮ್ಮ ಸಿನಿಮಾ ಮಾಡಿದಾಗ ಇದು ನಾನು ಕೇಳಿದ್ದಕ್ಕೆ ಹೌದು ಚೆನ್ನಾಗಿ ಮಾಡ್ತಾ ಇದೀವಿ ಅಪ್ಪಾಜಿ, ಸಿನಿಮಾ ಅರೇಂಜೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು.